ಶರಣ್ರಿಪ್ಪ ಎಲ್ಲ ಅನಾಹುತ ಮಂದಿಗೆ. ಆಷಾಢದ ಗಾಳಿ ಬೀಸ್ತೈತಿ ಜೋರ, ಇನ್ನೂ ಇಲ್ಲ ಮಳೆ ಕಾರಬಾರ. ರೈತನ ಮುಕ್ತಗಾರಳಲ್ಲಿ ಸಡಗರ, ಆಗಲಿ ಮಳೆ 100-150 ಮೀಟರ್. ನಾವು ತುಂಬ ದಿನಗಳಿಂದ ಅಂದ್ಕೊಳ್ತಿದ್ವಿ ಒಂದು ದೇವಸ್ಥಾನಕ್ಕೆ ಹೋಗೋದಿತ್ತು. ಬಹುತೇಕರಿಗೆ ಗೊತ್ತಾಗಿರುತ್ತೆ ಯಾವ ದೇವಸ್ಥಾನ ಅಂತಂದು. ಹಿರಿಸಿಂತಾಗಿ ಹಲಗೇರಿ, ಬಾನಾಪುರ, ಕೊಪ್ಪನೂರು, ಯಲಬುರ್ಗ ದಾಟಿ ನಾವು ಗಜೇಂದ್ರ ಕಡೆ ಹೋಗ್ತಾ ಇದ್ವಿ. ನಾವು ಅಂದರೆ ತುಂಬ ದಿನ ಆಯಿತು ಹೋಗಲೇಬೇಕು ಈ ದೇವಸ್ಥಾನಕ್ಕೆ ಅಂತಂದು. ನಮ್ಮ ಜೊತೆ ನಮ್ಮ ಸ್ನೇಹಿತರಾಗಿರುವಂಥ ಅಪೇಕ್ಷಾ ಆಗ್ರೋ ಏಜೆನ್ಸಿಯ ಮಾಲಕರಾಗಿರುವಂಥ ಶ್ರೀ ಮಂಜುನಾಥ್ ಬಾಂಬ್ ಸಮುದ್ರ ಹಾಗೂ ನಾವು ಕೂಡ ಹೋಗ್ತಾ ಇದ್ವಿ. ಇಲ್ಲಿ ಕಾಣ್ತಾ ಇರೋದು ನೀವು ಅದೇ ಗಜೇಂದ್ರಗಡ, ಆ ಒಂದು ಬೆಟ್ಟ, ಏಕಶಿಲಾ ಬೆಟ್ಟ. ಆ ಬೆಟ್ಟ ದಾಟ್ಕೊಂಡು ಸೀದಾ ಗಜೇಂದ್ರಗಡ ನಗರವನ್ನು ನಾವು ಪ್ರವೇಶ ಮಾಡಿದ್ವಿ. ಗಜೇಂದ್ರಗಡ ನಗರಕ್ಕೆ ಹೊಂದಿಕೊಂಡಿರುವಂಥ ದಕ್ಷಿಣದ ಕಾಶಿ ಉದ್ಭವ ಲಿಂಗ ಇರುವಂಥ ಒಂದು ವಿಶೇಷವಾದ ದೇವಸ್ಥಾನಕ್ಕೆ ಇವತ್ತು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀವಿ. ಆ ದೇವಸ್ಥಾನ ಯಾವುದಂತಂದು ಬಹುತೇಕರು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಗೊತ್ತಾಗಿರ್ತದೆ. ಈ ಸ್ಥಳವನ್ನು ನೋಡುವಷ್ಟರಲ್ಲಿ, ಈ ವಾತಾವರಣ ನೋಡುವಷ್ಟರಲ್ಲಿ ಗೊತ್ತಾಗಿರುತ್ತೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಜನ ಭಕ್ತಾದಿಗಳು ಈ ಒಂದು ದೇವಸ್ಥಾನಕ್ಕೆ ಬಂದು ದರ್ಶನ ತಗೊಂಡಿರ್ತಾರೆ. ಅದುವೇ ನಮ್ಮ ದಕ್ಷಿಣದ ಕಾಶಿ ಕಾಲಕಾಲೇಶ್ವರ ದೇವಸ್ಥಾನ ಗಜೇಂದ್ರಗಡ. ಪ್ರಕೃತಿಯ ಮಡಿಲಲ್ಲಿ ನೈಸರ್ಗಿಕವಾಗಿ ಉದ್ಭವ ಆಗಿರುವಂಥ ಲಿಂಗ, ಅದುವೇ ನಮ್ಮ ಕಾಲಕಾಲೇಶ್ವರ ದೇವಸ್ಥಾನ. ಇಲ್ಲಿಂದ ನಾವು ಮೆಟ್ಲು ಹತ್ಕೊಂಡು ಮೇಲೆ ಹೋಗ್ಬೇಕು. ಸುತ್ತಲೂ ಒಂದು 200-250 ಅಡಿ ಎತ್ತರದ ಒಂದು ಏಕಶಿಲಾ ಬೆಟ್ಟ. ಆ ಬೆಟ್ಟ ಈಗ ಸ್ವಲ್ಪ ಮಳೆ ಕಡಿಮೆ ಇರೋದ್ರಿಂದ ಹಚ್ಚ ಹಸಿರು ತುಂಬ ಕಡಿಮೆ ಇದೆ. ಆದರೆ ಉಳಿದ ದಿನದಲ್ಲಿ ಮಳೆಗಾಲದಲ್ಲಿ ತುಂಬ ಹಸಿರಿಂದ ಕಂಗೊಳಿಸ್ತದೆ. ಇಲ್ಲಿ ಪ್ರಾಣಿಗಳು ಅಂದರೆ ವಾನರ ಸೈನ್ಯ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲೇ ಇರ್ತವೆ. ಈ ಒಂದು ಬೆಟ್ಟದ ವಿಶೇಷತೆ ಏನಂದರೆ ಇಲ್ಲಿ ಸಾಕಷ್ಟು ಆಯುರ್ವೇದಿಕ ಗಿಡಮೂಲಿಕೆಗಳಿದ್ದಾವೆ. ನಾವೊಂದು ಗಿಡಗಳನ್ನು ದಾಟಿ ಬರುವಂಥ ಒಂದು ಅಂತರಗಂಗೆ ಕೂಡ ಇದೆ ಇಲ್ಲಿ. ಅಂತರಗಂಗೆ ಅಂದರೆ ಆ ನೀರು ಯಾವುದೇ ಫಿಲ್ಟರ್ ನೀರಿಗಿಂತಲೂ ಕೂಡ ಕಡಿಮೆ ಇಲ್ಲ. ಅಷ್ಟು ಪರಿಶುದ್ಧವಾಗಿ, ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂಥ, ಸಾಕಷ್ಟು ಕಾಯಿಲೆಗಳನ್ನು ಗುಣಪಡಿಸುವಂಥ ಶಕ್ತಿಯನ್ನು ಹೊಂದಿರುವಂಥ ಒಂದು ಆಯುರ್ವೇದಿಕ ಗಿಡಗಳನ್ನು ದಾಟಿ ಬರುವಂಥ ನೀರುಗಳು ಇದೆ, ಅಂತರಗಂಗೆ ಅಂತ. ಅಲ್ಲಿಂದ ನಾವು ಮತ್ತೆ ಹೋಗಿದ್ದು ಇನ್ನೊಂದು ಕ್ಷೇತ್ರ, ರೋಣ ತಾಲೂಕಿನ ಇಟಗಿ ಭೀಮಾಂಬಿಕಾ ಕ್ಷೇತ್ರ. ಶಿವಶರಣೆ ಇಟಗಿ ಭೀಮಾಂಬಿಕಾ ದೇವಿ, ಆಕೆಯ ನುಡಿಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಜೀವನವನ್ನು ಮತ್ತಷ್ಟು ಸರಳವಾಗಿ ತಗೊಂಡು ಹೋಗ್ಬೋದು ಅನ್ನೋಕ್ಕೆ ಆಕೆಯ ನುಡಿಗಳೇ ಸಾಕು. ಅಲ್ಲಿಂದ ಗಜೇಂದ್ರಗಡದಿಂದ ಸುಮಾರು ಒಂದು 15 ಕಿಲೋಮೀಟ್ರ್ ಮುಂದೆ ಬಂದಾಗ ಇಟಗಿ ಭೀಮಾಂಬಿಕಾ ದೇವಿಯ ಕ್ಷೇತ್ರ ಬರುತ್ತೆ. ಈ ದೇವಿಯ ಕ್ಷೇತ್ರವನ್ನು ವಿಶೇಷ ಏನಂದರೆ ಇಲ್ಲೆಲ್ಲರೂ ಬಂದಾಗ, ದರ್ಶನಕ್ಕೆ ಬಂದಾಗ ಕಾಯಿಯನ್ನು ಕಟ್ಟಿ ಹೋಗ್ತಾರೆ. ಅಂದರೆ ಏನಾದರೂ ಒಂದು ಬೇಡ್ಕೊಳ್ತಾರೆ, ಹರಕೆ ಕಟ್ಕೊಂಡಿರ್ತಾರೆ. ಅದು ಪೂರೈಸಿದ ನಂತರ ಬಂದು ಆ ಕಾಯಿಯನ್ನು ಬಂದು ಬಿಚ್ಚಿ ಅದರ ಒಡೆದು ಅದನ್ನೇ ಅಲ್ಲಿ ಪ್ರಸಾದಕ್ಕೆ ಬಳಸುವಂಥ ಪ್ರತೀತಿ ಕೂಡ ಇದೆ. ಇಲ್ಲಿ ವಿಶೇಷ ಅಂದರೆ ಯಾವಾಗಲೂ ಜೋಳನೇ ಜಾಸ್ತಿ. ಅಂದರೆ ಉತ್ತರ ಕರ್ನಾಟಕ ಭಾಗ ಆಗಿರೋದ್ರಿಂದ ಇಲ್ಲಿ ಸಂಗಟಿ ಸಾರು, ಅಂದರೆ ಜೋಳದ ಸಂಗಟಿ ಮತ್ತು ಸಾರು ಇದ್ದೇ ಇರುತ್ತೆ. 24 ಗಂಟೆಯೂ ಕೂಡ ಸಂಗಟಿ ಸಾರಿನ ವ್ಯವಸ್ಥೆ ಇದ್ದೇ ಇರ್ತದೆ. ಇಲ್ಲಿ ನೋಡ್ಬೋದು ನೀವೆಲ್ಲ ಆ ಶಿವಶರಣೆಯ ನುಡಿಗಳು ಎಷ್ಟು ಸುಂದರವಾಗಿದೆ ಅಂದರೆ, ರೋಗ ಹಾಗೂ ಸಾಲ ಇವೆರಡು ತುಂಬ ದಿನ ಇರಬಾರ್ದಂತೆ. ನೀ ಕರೆದಾಗ ನಿನ್ನ ಮನಸ್ಸಿನಾಗ ಇರ್ತೀನಿ, ನೀ ಮನೆ ಆಕಳ ಕಟ್ಟು ಗೂಟದಾಗ ಸಹಿತಿಗೆ ನಾನು ಇರ್ತೀನಿ ಅಂತಂದು ಆ ಶಿವಶರಣೆ ಭೀಮಾಂಬಿಕಾ ದೇವಿ ಎಲ್ಲರಿಗೂ ಹೇಳ್ತಾಳೆ. ಅಲ್ಲಿ ಪ್ರಸಾದಕ್ಕೆ ಹೋಗಿದ್ವಿ. ಅಲ್ಲಿ ಮೊದಲೇ ಹೇಳ್ದಂಗೆ ನಾನು ಇಲ್ಲಿ 24 ಗಂಟೆಯೂ ಕೂಡ ಪ್ರಸಾದ ವ್ಯವಸ್ಥೆ ಈ ಒಂದು ಕ್ಷೇತ್ರದಲ್ಲಿ ಇದ್ದೇ ಇರ್ತದೆ. ನೀವು ಯಾವಾಗ ಬಂದರೂ ಕೂಡ ಸಂಗಟಿ ಸಾರನ್ನು ನೀವು ಸವಿಬೋದು. ನಮ್ಮ ಉತ್ತರ ಕರ್ನಾಟಕ ಭಾಗದವರಿಗೆ ಸಂಗಟಿ ಸಾರು ಏನಂತ ಒಂದು ಗೊತ್ತಾಗಿರುತ್ತೆ. ಸಂಗಟಿ ಅಂದರೆ ಜೋಳವನ್ನು ನುಚ್ಚಿನ ರೀತಿ ಮಾಡಿ ಅದನ್ನು ಸಂಗಟಿ ಮಾಡ್ತಾರೆ. ಆ ಸಂಗಟಿಗೆ ಅದ್ರ ಜೊತೆ ಸಾರು, ಇವೆಲ್ಲ ನೋಡ್ತಿರೋದು ನೀವು ಆ ಶಿವಶರಣೆಯ ಮಾತುಗಳು. ಭಕ್ತಿಯ ಬುಡ, ವೈರಾಗ್ಯದ ಗಿಡ, ಜ್ಞಾನವೇ ಹೂ, ಪರಮಾತ್ಮನ ಸಾನ್ನಿಧ್ಯ ಪ್ರಾಪ್ತಿ ಹಣ್ಣು, ಸಾಲವನ್ನು ರೋಗವನ್ನು ಬೇಗನೆ ಪರಿಹರಿಸಿಕೊಳ್ಳಬೇಕು. ಇಂಥ ಸಾಕಷ್ಟು ನುಡಿಮುತ್ತುಗಳು ಇಲ್ಲಿ ನೀವು ಕಾಣಸಿಗ್ತವೆ ಇಲ್ಲಿ ನೋಡೋಕ್ಕೆ.
ಇದೇ ನೋಡಿ, ಸಾಲವನ್ನು ರೋಗವನ್ನು ಬೇಗನೆ ಪರಿಹರಿಸ್ಕೊಳ್ಬೇಕಂತ ಅದು ಹೇಳಿದ್ಮೇಲೆ ಸಂಗಟಿ ಸಾರು. ಇಲ್ಲಿ ವಿಶೇಷ ಅಂದರೆ ಇದು ಸಂಗಟಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹುತೇಕ ಗೊತ್ತಿರುತ್ತೆ. ಅದಾದ ನಂತರ ಸಾರು, ಇದು ಯಾವಾಗಲೂ 24 ಗಂಟೆನೂ ಇಲ್ಲಿನ ಆ ಒಂದು ಪ್ರಸಾದ ವ್ಯವಸ್ಥೆ ಇದ್ದೇ ಇರ್ತದೆ. ಅಲ್ಲಿಂದ ಮತ್ತೆ ನಾವು ಮತ್ತೊಂದು ಕ್ಷೇತ್ರ ಇಟಗಿಗೆ ಬಂದ್ವಿ. ಅಂದರೆ ಇಟಗಿ ಅಂದರೆ ಇದು ಕೊಪ್ಪಳ ಜಿಲ್ಲೆ ಕುಕ್ನೂರು ತಾಲೂಕಿನ ಇಟಗಿ, ಅದು ಗದಗ ಜಿಲ್ಲೆ ರೋಣ ತಾಲೂಕಿನ ಇಟಗಿ ಬಿಂಬಾಂಬಿಕಾ ದೇವಿ ಕ್ಷೇತ್ರ. ಇದು ಕೊಪ್ಪಳ ಜಿಲ್ಲೆ ಕುಕ್ನೂರು ತಾಲೂಕಿನ ಇಟಗಿ ಮಹಾದೇವ ದೇವಾಲಯಗಳ ಚಕ್ರವರ್ತಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಿಸಿದಂಥ ದುಷ್ಯಂತ ಮಹಾರಾಜ ಇದ್ದಂಥ ಸಂದರ್ಭದಲ್ಲಿ ತಯಾರಾದಂಥ ಈ ದೇವಸ್ಥಾನ. ಯಾವುದೇ ಕಲಾಕೃತಿಗಳು ಇವತ್ತಿನ ಯಾವುದೇ ಇಂಜಿನಿಯರ್ ಕೂಡ ಬರುವುದಿಲ್ಲ, ಅಷ್ಟು ಅಪರೂಪದ ಸೂಕ್ಷ್ಮವಾದ ಕೆತ್ತನೆಗಳು ಈ ಒಂದು ದೇವಸ್ಥಾನ ಅಂದರೆ ಈ ಒಂದು ದೇವಾಲಯ ಒಳಗೊಂಡಿದೆ. ಅಲ್ಲೇ ಇದ್ದಂಥ ಪಾರ್ಕ್ನಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ವಿಶ್ರಮಿಸಿ ಅಲ್ಲಿಂದ ನಾವು ಎಲ್ಲ ಸುಂದರವಾದ ಕೆತ್ತನೆಗಳನ್ನು ನೋಡ್ತಾ ನಾವು ಮತ್ತೆ ಹೊರಗಡೆ ಬಂದ್ವಿ. ನಮ್ಮ ಜೊತೆ ಇದ್ದಂಥವ್ರು ನಮ್ಮ ಮಂಜುನಾಥ್ ಬೊಮ್ಮ ಸಮುದ್ರ ಅವರು. ನಾವು ಒಂದು ಚಂದದ ಫೋಟೋ ತಗೊಂಡು ಅದರ ನಂತರ ಮಸಾಬಂಚಿನಳ್ಳಿಯಲ್ಲಿ ದೇವಸ್ಥಾನ, ಆಂಜನೇಯ ದೇವಸ್ಥಾನ ನೋಡಿಕೊಂಡು ಮತ್ತೆ ನಾವು ಊರ ಕಡೆ ಹೊರಟಿವಿ. ನಾವು ಮಸಾಬಂಚಿನಳ ಆದ ನಂತರ ಸೀದಾ ಹಿರೇಸಿಂಧವಿ ಬಂದಿದ್ದು.